ಈ ಟಾಪರ್ IAS ಅಕಾಡೆಮಿ 7 ವರ್ಷಗಳಿಂದ ನೀವು ನಡೆಸ್ತಾ ಇದ್ದೀರಾ. ಸೊ ಹೇಗೆ ಶುರು ಆಯ್ತು ಸರ್ ಇದು? ನಿಮ್ಮ USP ಏನು ನಿಮ್ಮ ಪ್ರಕಾರ ಸೋಮಶೇಖರ್ ಸರ್? ಸೊ ನಾನು ಒಂದು 3 ಸರಿ UPSC ಇಂಟ್ರ್ಯೂ ಕೂಡ ಮೇನ್ಸ್ ಬರೆದಿದ್ದೀನಿ, ಇಂಟ್ರ್ಯೂಗೆ ಹೋಗಿದ್ದೀನಿ. ಬಟ್ ನನಗೆ ಸಕ್ಸಸ್ ಅಂದರೆ ಒಂದು ಫ್ಯೂ ಮಾರ್ಕ್ಸಲ್ಲಿ ಮಿಸ್ ಆಯ್ತಲ್ಲಿ. ಬಟ್ ನನಗೆ ಬೇಸಿಕಲಿ ಫಸ್ಟಿಂದ ಪ್ಯಾಷನ್ ಅಂದರೆ ಟೀಚಿಂಗ್. ಈ ಒಂದು ಸಂಸ್ಥೆಯಿಂದ ಯಾರೆಲ್ಲ ಇದ್ದಾರೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥವ್ರು ಯಾರಿದ್ದಾರೆ ಸರ್? ಇಲ್ಲಿ ಫಸ್ಟ್ ಆಫ್ ಆಲು ಒಬ್ಬ ಫ್ಯಾಕಲ್ಟಿ ಆಗಿ ಟಾಪರ್ IAS ವರ್ಕ್ ಮಾಡಬೇಕು ಅಂದರೆ ನಾವು ಕ್ರೈಟೀರಿಯಾ ಏನಂದರೆ ಅವರು ಅಟ್ಲೀಸ್ಟ್ ಮೇನ್ಸ್ ಬರೆದಿರಬೇಕು, ಒಂದು 2 ಸರಿನಾರು ಮೇನ್ಸ್ ಬರೆದಿರಬೇಕು, ಅಥವಾ ಒಂದು ಸರಿ ಇಂಟ್ರ್ಯೂ ಆದರೂ ಹೋಗಿರಬೇಕು ಅಂತ. ಈಗ ಜಯರಾಜ್ ಸರ್ ಪ್ಯಾನಲಲ್ಲಿ ಇದ್ದವರು, ಸೊ ಅವರು ಸ್ವತಃ ಖುದ್ದಾಗಿ ಗೈಡ್ ಮಾಡ್ತಾರೆ. ಅವರ ಅಂಡರಲ್ಲಿ ಲಾಸ್ಟ್ ಟೈಮು ನಾವು ವಿಜೇತ ಹೊಸಮನಿ ಅಂತ ಹೇಳ್ಬಿಟ್ಟು ಸೊ 100th ರ್ಯಾಂಕ್ ಬಂತು. ಈ ಥರ ಆನ್ಲೈನ್, ಆಫ್ಲೈನ್, ಹೈಬ್ರಿಡ್, ಲೈವ್ ಕ್ಲಾಸ್ ರೂಮ್ ಯಾವ ಥರ ಇದೆ? ಬೇಸಿಕಲಿ 3 ಥರನೂ ಇದೆ ಸರ್. ಆ್ಯಕ್ಚುಲಿ ನಿಮ್ಗೆ ಅವಕಾಶ ಇಲ್ಲ ಅಂತಂದರೆ ಆನ್ಲೈನ್ ಯೂಸ್ ಮಾಡ್ಕೊಳ್ಳಿ. ಆಫ್ಲೈನಲ್ಲಿ ಬಂದರೆ ಏನಾಗುತ್ತೆ, ಒಂದು ಪರ್ಸನಲ್ ಇಂಟ್ರಾಕ್ಷನ್ ಸಿಗುತ್ತೆ ನಿಮಗೆ. ಓಕೆ, ನಮಗೆ ಎರಡಕ್ಕೂ ಏನೂ ವ್ಯತ್ಯಾಸ ಇಲ್ಲ ಪಾಠ ಮಾಡೋ ವಿಚಾರದಲ್ಲಿ. ನಿಮಗೆ ವ್ಯತ್ಯಾಸ ಆಗುತ್ತೆ. ನಮಗೆ ಮೋಟಿವೇಶನ್ ಇಷ್ಟೇ. ಒಂದು ಮೊದಲನೇದು ಇದು ಇನ್ಸ್ಪಿರೇಷನ್ ಎಲ್ಲಿಂದ ಅಂದರೆ ನಮ್ಮ ಗುರುಗಳು ಸಾಶಿ ಮರಳಯ್ಯ ಸರ್, ಅವರು ಓಪನ್ನಾಗಿ ರೆಕಾರ್ಡ್ ಮಾಡ್ಕೊಳ್ರಿ ಪಾಠ, ಆಮೇಲೆ ಅದನ್ನು ಮತ್ತೆ ಕೇಳಿಸ್ಕೊಳಕ್ಕಾಗತ್ತೆ ನಿಮಗೆ ಅಂತ ಹೇಳೋರು.